ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ ಬೆಳಗ್ಗೆನೇ ಬೇಗ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದೆ. ಹಾಗೆಯೇ ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡಿಟ್ಟು ತಿಂಡಿ ತಿನ್ನಬೇಕಂತೆನಿಸಿ ಅದಾದ ನಂತರ ಹಸ್ಬೆಂಡ್ ತರಕಾರಿ ಎಲ್ಲ ತಂದಿದ್ದರು. ಅದನ್ನು ಮೊದಲು ತರಕಾರಿಗೆ ಒಂದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದೊಂದು ದೊಡ್ಡ ಕೆಲಸ. ಭಾನುವಾರ ಫಸ್ಟಿಗೆ ಅದನ್ನೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ, ಡಬ್ಬಕ್ಕೆಲ್ಲ ಹಾಕ್ಕೊಂಡು. ನಾನು ಯಾವಾಗಲೂ ತರಕಾರಿನ ಒಂದು ವಾರಕ್ಕಾಗುವಷ್ಟು ಅಷ್ಟೇ ತರಿಸೋದು. ಸುಮ್ಮನೆ ತಂದು ಫ್ರಿಜ್ಜಲ್ಲಿ ಅದನ್ನು 15 ದಿವಸ 20 ದಿವಸ ಇಡೋದಕ್ಕಿಂತ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಿಸಿದರೆ ಸಾಕಂತೆನಿಸಿ ಸ್ವಲ್ಪನೇ ಒಂದು 1/4 kg ಇಲ್ಲ ಒಂದು ಅರ್ಧ kg ಅಷ್ಟೇ ತರಿಸ್ತೇನೆ. ಸುಮ್ಮನೆ ಇಟ್ಟರೂ ಒಂದು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದೇನು ಜಾಸ್ತಿ ದಿವಸ ಉಳಿಯೋದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಎನಿಸಿ ಸ್ವಲ್ಪನೇ ತರಿಸ್ತೇನೆ. ಒಂದು ಸ್ವಲ್ಪ ಇದ್ದರೆ ಸಾಕು, ಅದು ಒಂದು ವಾರಕ್ಕೆ ಆಗುವಷ್ಟಿದ್ದರೆ ಸಾಕು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ವಾಶ್ ಮಾಡಿ ಏನೂ ಇಡೋದಿಲ್ಲ. ವಾಶ್ ಮಾಡಿದರೆ ಅದು ನೀರಿನ ಪಸೆ ಹೋಗೋದೇ ಇಲ್ಲ. ಅದು ವಾಶ್ ಮಾಡಿಟ್ಟರೆ ನಾವು ಆ ನೀರಿನ ಪಸೆಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಅದಕ್ಕೆ ಒಂದು ಸ್ವಲ್ಪ ನೀರಿನ ಪಸೆ ಇದ್ದರೂ ಕೂಡ ಕೊಳ್ತಾಗ್ತದೆ. ಅದಕ್ಕೋಸ್ಕರ ನಾನು ವಾಶ್ ಮಾಡಿ ಇಡೋದಿಲ್ಲ. ಎಲ್ಲ ತರಕಾರಿನೂ ಡಬ್ಬಕ್ಕೆ ಹಾಕ್ಕೊಂಡು ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡೆ. ಅದಾದ ನಂತರ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಾಯಿದ್ರು. ಹಸ್ಬೆಂಡಿಗೆ ಒಂದು ಹೊಸ ಮೊಬೈಲ್ ಬೇಕಿತ್ತು. ಅದು ತುಂಬ ಹಳೆತ್ತಾಗಿತ್ತು. ಮತ್ತು ಅವ್ರ ಕೆಲಸದಲ್ಲಿ ಕೂಡ ಅದು ದೂರ ಕೆಲಸಕ್ಕೆ ಹೋಗುವಾಗಲೂ ಕೂಡ ತುಂಬಾ ಕಿರಿಕಿರಿ ಆಗ್ತಿತ್ತು ಅವರಿಗೆ. ಒಂದು ಕಾಲ್ ಮಾಡುವಾಗಲೂ ಕೂಡ ಅವರಿಗೆ ತಾಗ್ತಾನೇ ಇರಲಿಲ್ಲ, ಮತ್ತು ವಾಯ್ಸ್ ಕೂಡ ಕೇಳ್ತಾ ಇರಲಿಲ್ಲ. ಹಾಗಾಗಿ ಮೊಬೈಲ್ ತರಬೇಕಂತ ಬೇಗ ರೆಡಿ ಆಗ್ತಾಯಿದ್ದೀವಿ. ಮಕ್ಕಳನ್ನಿಬ್ಬರನ್ನು ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ರೆಡಿಯಾಗಿ ಹೋಗಿ ತರಬೇಕು ಅಂತೆನಿಸಿ ಇಲ್ಲೇ ಹತ್ತಿರದಲ್ಲಿ ಸಿಟಿ ಸೆಂಟರ್ ಉಂಟು. ಅದರಲ್ಲೇ ನನ್ನ ಮೊಬೈಲ್ ಎಲ್ಲಿ ತೊಗೊಂಡಿದ್ವಿ ಅಲ್ಲೇ ಹೋಗಿ ತರಬೇಕಂತೆನಿಸಿ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನನ್ನ ಮೊಬೈಲ್ ಕೂಡ ಅಲ್ಲೇ ತೊಗೊಂಡಿದ್ದೆ ಅಲ್ವಾ, ಅಲ್ಲಿ ನಾನು EMI ಮಾಡಿದ್ದೆ. ಹಾಗಾಗಿ EMI ಮಾಡಲಿಕ್ಕಾಗತ್ತಾ ಅಂತ ನೋಡಬೇಕು. EMI ಮಾಡೋದಾದರೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಬೀಳುತ್ತೆ. ಅವರದ್ದು ಇಂಟ್ರೆಸ್ಟ್ ಅದು IDBI ಆಗಿರ್ಬೋದು, HDFC ಆಗಿರ್ಬೋದು, ತುಂಬಾ ಇಂಟ್ರೆಸ್ಟ್ ಹಾಕ್ತಾರೆ. ನೋಡಬೇಕು, ಅಲ್ಲಿ ಹೋಗಿ ಕ್ಯಾಶ್ ಆದರೆ ಒಂದು ವೇಳೆ ಕ್ಯಾಶ್ ಕೊಡಬೇಕು. ಅಮೌಂಟ್ ಒಂದು ವೇಳೆ ಜಾಸ್ತಿ ಕ್ಯಾಶ್ ಆದರೆ ಅದ್ರ ಬದಲು ನಾವು EMI ಮಾಡ್ಬೋದು. ಜಾಸ್ತಿ ಕ್ಯಾಶ್ ಆದರೆ ಸ್ವಲ್ಪ ಕಮ್ಮಿ ಇದರಲ್ಲಿದ್ದರೆ ಕ್ಯಾಶ್ ಕೊಟ್ಟು ತರುವ ಅಂತೆನಿಸಿ ಹೋಗ್ತಾ ಇದ್ದೇವೆ. ಈಗ ನಂತೂರು ಸೈಡಲ್ಲಿ ಹೋಗ್ತಾ ಇದ್ದೇವೆ. ಹೋಗುವ ದಾರಿಯಲ್ಲಿ ಕೂಡ ನಾವು ಕೊರಗಜ್ಜನಿಗೆ ನಮಸ್ಕಾರ ಮಾಡಿ, ಯಾವಾಗಲೂ ಆ ದಾರಿಯಲ್ಲಿ ಹೋದರೆ ಕೊರಗಜ್ಜನಿಗೆ ನಮಸ್ಕಾರ ಮಾಡಿಯೇ ಹೋಗ್ತೀವಿ. ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೇವೆ ಅಂತೇಳಿದರೆ ಆ ದೇವರಿಗೆ ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಹೋಗೋ ದಾರಿಯಲ್ಲಿದ್ದರೆ ಆ ದೇವರನ್ನು ಮಿಸ್ ಮಾಡೋದೇ ಇಲ್ಲ. ಅಲ್ಲಿಗೆ ಹೋಗಿ ನಮಸ್ಕಾರ ಹಾಕಿ ಹೋಗ್ತೇವೆ ಮುಂದಿನ ಕೆಲಸಕ್ಕೆ. ಹಾಗಾಗಿ ಇಲ್ಲಿ ಸಿಟಿ ಸೆಂಟರ್ಗೆ ಬಂದಿದ್ದೀವಿ. ರಿಲಯನ್ಸ್ ಡಿಜಿಟಲ್ ಇದು. ನನ್ನ ಮೊಬೈಲ್ ಕೂಡ ಇಲ್ಲೇ ತೆಗೆದ್ವಿ. ಹಾಗಾಗಿ ಇಲ್ಲೇ ತೆಗೆದ್ರೆ ಒಳ್ಳೇದಂತೆನಿಸಿ ಅವ್ರು ಫಸ್ಟಿಗೆ ಹೇಳಿದ್ರು ಹಸ್ಬೆಂಡು, ವಿವೋನೇ ತೆಗೆದುಕೊಳ್ಳುವ, ಅದು ಕ್ಯಾಮ್ರಾ ಕ್ವಾಲಿಟಿ ಕೂಡ ಒಳ್ಳೆಯದುಂಟಲ್ಲ ಅಂತೇಳಿ. ಹಾಗಾಗಿ ಅಲ್ಲಿ ಹೋಗುವಾಗ ನಾವೆನಿಸುವಷ್ಟು ರೇಂಜಿದು ವಿವೋ ಮೊಬೈಲ್ ಇರಲೇ ಇಲ್ಲ. ಸ್ವಲ್ಪ ಜಾಸ್ತಿನೇ ಇತ್ತು ನಾವೆನಿಸಿದ್ದಕ್ಕಿಂತ. ಮತ್ತು ಬೇರೆ ಬ್ರ್ಯಾಂಡ್ ಕೂಡ ಅಲ್ಲಿ ಜಾಸ್ತಿ ಇರಲಿಲ್ಲ. ಹಾಗಾಗಿ ಒಂದು ವಿವೋ, ಓಪೋ ಅಷ್ಟೇ ಇತ್ತು. ಒಂದು ವಿವೋ ಎಷ್ಟು 12,599 ಏನೋ ಇತ್ತು. ಹಾಗೆಯೇ ಒಂದು ಓಪೋ ಕೂಡ 12,499 ಇತ್ತು. ಕ್ಯಾಮರಾ ಕ್ವಾಲಿಟಿ ಎಲ್ಲ ವಿವೋಗಿಂತ ಇದು ಜಾಸ್ತಿನೇ, ಸ್ವಲ್ಪ 50 mAh ಕ್ಯಾಮರಾ ಆ ಥರ ಇತ್ತು. ಹಾಗಾಗಿ ಅವರ ಹಸ್ಬೆಂಡಿಗೆ ಮುಂಚಿನ ಮೊಬೈಲ್ ಕೂಡ ಓಪೋನೇ ಇರೋದ್ರಿಂದ ಇದು ಕೂಡ ನನಗೆ ಓಪೋನೇ ಇರಲಿ, ವಿವೋ ಏನು ಬೇಡ, ವಿವೋ ಹೇಗೂ ನಿನ್ನ ಹತ್ರ ಉಂಟಲ್ಲ ನೋಡೋ, ಓಪೋ ಒಳ್ಳೇದು ಬರುತ್ತೆ, ಓಪೋ ಹ್ಯಾಂಗ್ ಕೂಡ ಆಗೋದಿಲ್ಲ ಅಂತೆನಿಸಿ ಅವರು ಓಪೋನೇ ತೊಗೊಂಡ್ರು. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರಿಗೆ. ಮತ್ತು ಎಲ್ಲನೂ ಸ್ಟೋರೇಜ್ ಅದೆಲ್ಲ ನೋಡಿಕೊಂಡು ಸರಿ ಹೋಯ್ತು ಅಂತೆನಿಸಿ ಅದನ್ನೇ ತೊಗೊಂಡು ನಮ್ಮ ಬಡ್ಜೆಟಿಗೆ ಹೊಂದೋದಾದರೆ ಅದೇ ಹೊಂದುತ್ತಿತ್ತು. ಇದೇ ಜಾಸ್ತಿ ಆಯಿತು ನಮಗೆ. ಅದು ಆಲ್ಮೋಸ್ಟ್ 12,599 ಏನೋ ಇತ್ತು. ಹಾಗಾಗಿ ನಮಗೊಂದು ಮೆಸೇಜ್ ಬಂದಿತ್ತು ಕೋಡು. ಹಾಗಾಗಿ 1000 ಆಫ್ ಆಯಿತು. 1000 ಆಫ್ ಆಗಿ ನಮಗೆ 11,499 ಏನೋ ಪೇ ಮಾಡಲಿಕ್ಕೆ ಸಿಕ್ತು. ಅದರೊಟ್ಟಿಗೆ ಚಾರ್ಜರ್ ಮತ್ತು ಇದು ಕೂಡ ಸಿಕ್ತು. ಹಾಗೆಯೇ ಅದನ್ನು ತೊಗೊಂಡು ಸ್ವಲ್ಪ ಹಾಗೆ TV ನೋಡಿ ಬರಬೇಕಂತ ಹೋಗ್ತಾ ಇದ್ವಿ. ಮನೆಗೊಂದು LED TV ಕೂಡ ಬೇಕಿತ್ತು. ಇವಾಗ ಅದು ಬೈ ಮಾಡಲಿಕ್ಕೆ ಏನಿಲ್ಲ, ಜಸ್ಟ್ ನೋಡೋದಷ್ಟೇ ಎಷ್ಟು ರೇಂಜ್ ಇದೆ ಅಂತೆನಿಸಿ.
ಹಾಗಾಗಿ ಹೋಗಿ ನೋಡ್ಕೊಂಡು ಬಂದೆ ನಾನು ಕೂಡ. ಮತ್ತು ವಾಷಿಂಗ್ ಮಿಷಿನ್ ಕೂಡ ಎಷ್ಟು ಸ್ವಲ್ಪ ರೇಂಜಿದು ಕೂಡ ಇತ್ತು ವಾಷಿಂಗ್ ಮಿಷಿನ್ ತೊಗೊಳ್ಳುವ ಅಂತ ಹೇಳಿದರೆ ಹಸ್ಬೆಂಡ್ ಹೇಳ್ತಾರೆ, ಮತ್ತು ನಾವಿರೋದು ಯಾಕೆ ತೊಳಿಲಿಕ್ಕೇನಲ್ವಾ, ತೊಳೆದ್ರೆ ಸ್ವಲ್ಪ ವ್ಯಾಯಾಮ ಕೂಡ ಆಗುತ್ತೆ ನಮಗೆ, ಯಾಕೆ ಸುಮ್ಮನೆ ವಾಷಿಂಗ್ ಮಿಷಿನ್ ಅಂತ ಎನಿಸಿ ನಮ್ಮಂಥ ಬಡವರಿಗೆಲ್ಲ ವಾಷಿಂಗ್ ಮಿಷಿನ್ ಯಾಕೆ ಅಲ್ವಾ, ಸುಮ್ಮನೆ ನೋಡೋದು ಎಷ್ಟು ರೇಂಜು ಏನು ಎಂತ ಅಂತ ನೋಡ್ತಾ ಇರೋದು. ಹಾಗಾಗಿ ಇಲ್ಲಿ ಫೋನ್ ಕೂಡ ಬೈ ಮಾಡಿದ್ವಿ, ಪೇ ಕೂಡ ಮಾಡಿ ಬಂದ್ವಿ. ಇಲ್ಲಿ ಫೋನ್ ತೆಗಿಲಿಕ್ಕೇ ಇಬ್ಬರು ಕೂಡ ಜಗಳ ಆಡ್ತಾ ಇದ್ದಾರೆ. ನಾನು ತೆಗಿತೇನೆ ನೀನು ತೆಗಿತೇನೆ ಅಂತ. ಕೆಳಗಡೆ ಹಾಕಿದರೆ ಕೊಟ್ಟಿರೋ 11,000 ಕೂಡ ಹೋಗ್ತಿತ್ತು ಈಗ. ಹಾಗಾಗಿ ಅವರು ಅಲ್ಲಿದ್ದು ಫೋನ್ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ವ ಸ್ಟಾಫ್ ಅವರು, ಮತ್ತು ಮಕ್ಕಳ ಕೈಯಿಂದ ಇಸ್ಕೊಂಡು ನಮಗೆಲ್ಲ ತೋರಿಸ್ತಿದ್ರು. ಮತ್ತು ಹಳೆ ಮೊಬೈಲಿಂದ ಸಿಮ್ ಎಲ್ಲ ತೆಗೆದು ಅವರೆಲ್ಲ ಸ್ಟೋರೇಜ್ ಇದೆಲ್ಲ ನಮಗೆ ಹಾಕಿಕೊಟ್ರು, ಫೋಟೋಸ್ ಅದೆಲ್ಲ ಹಾಕಿಕೊಟ್ರು, ಫೋಟೋಸ್ ವೀಡಿಯೋಸ್ ಮೇಲೆಲ್ಲ ಮಾಡಿಕೊಟ್ರು. ಹಾಗಾಗಿ ಟ್ರೆಂಡ್ಸ್ಗೆ ಕೂಡ ಹೋದ್ವಿ. ಟ್ರೆಂಡ್ಸಲ್ಲಿ ಆಫರ್ ಉಂಟಂತ ಹೋದ್ವಿ, ಬಟ್ ಬೈ ಮಾಡುವಷ್ಟು ಆಫರ್ ಏನು ಇರಲಿಲ್ಲ. ಕೆಲವೊಂದು ಸಲ ಆಫರ್ ಇರುತ್ತೆ, ಫ್ಲ್ಯಾಟ್ 70 ಇರುತ್ತೆ. ಹಾಗಾಗಿ ಟಾಪ್ ತೆಗಿಬೇಕಂತ ಹೋದರೆ, ಬಟ್ ಅಲ್ಲಿ ಬೈ ಮಾಡೋಂಥ ಆಫರ್ ಏನೂ ಇರಲಿಲ್ಲ. ಒಂದೊಂದು ಸಲ ಒಳ್ಳೆ ಆಫರ್ ಕೊಟ್ಟಿರ್ತಾರೆ, ಒಂದೊಂದು ಸಲ ಇರೋದೇ ಇಲ್ಲ. ಹಾಗಾಗಿ ಬೇಡ ಅಂತ ಎಣಿಸಿ ಹಾಗೇ ಬಂದ್ವಿ. ಹಾಗೆ ಜೋರು ಹೊಟ್ಟೆ ಹಸಿವಾಗ್ತಿತ್ತು. ಹಾಗೆ ಒಂದು ಹೋಟೆಲಿಗೆ ಹೋಗಿ ಬಿರಿಯಾನಿ ತಿಂದ್ವಿ. ಬಿರಿಯಾನಿ ತಿಂದು ಸ್ವಲ್ಪ ಬಂದು ಅಮ್ಮನ ಮನೆಯಲ್ಲಿ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಒಂದು 4 ಗಂಟೆಗೆ ಬಂದ್ವಿ. ಅಷ್ಟೊತ್ತಲ್ಲಿ ಸುಸ್ತಾಗಿ ಹೋಗಿತ್ತು. ಸ್ವಲ್ಪ ಅಮ್ಮನ ಮನೆಯಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ವಿ. ಅಷ್ಟೊತ್ತಲ್ಲಿ 5 ಗಂಟೆ 6 ಗಂಟೆ ಆಯಿತು. ಅಲ್ಲಿ ಹೋಗಿ ನಾವು ಮಾತಾಡಿಕೊಂಡು ಕೂತ್ಕೊಂಡು ಉಂಟು ಟೈಮ್ ಹೇಗೆ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ. 6 ಗಂಟೆ ಆಯಿತು. ಮತ್ತು ಚಹಾ ಕುಡಿದು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಕೂಡ ಬೆಳಗ್ಗೆ ನಾನು ಏನು ಅಡುಗೆ ಮಾಡಿರಲಿಲ್ಲ, ಖಾಲಿ ಉಪ್ಪಿಟ್ಟು ಒಂದೇ ಮಾಡಿಟ್ಟು ಹೋಗಿದ್ದೆ. ಸ್ವಲ್ಪ ಉಪ್ಪಿಟ್ಟು ಉಳಿದಿತ್ತು, ಮತ್ತು ಅದನ್ನೇ ಸಂಜೆ ಬಂದು ಮಕ್ಕಳು ತಿಂದರು. ಮತ್ತು ನಾನು ಸಿಂಪಲ್ಲಾಗಿ ನೈಟ್ ಕೂಡ ಜಾಸ್ತಿ ಮತ್ತು ಇನ್ನೇನು ರೊಟ್ಟಿ ಮಾಡೋದು ಟೈಮ್ ಕೂಡ ಆಗಿತ್ತಲ್ಲ ಅಂತೆನಿಸಿ ಪಲಾವ್ ಮಾಡಿದೆ. ಪಲಾವ್ ಮಾಡಿ ಸಿಂಪಲ್ಲಾಗಿ ಅದನ್ನೇ ಊಟ ಮಾಡಿದ್ರಿ. ಹಸ್ಬೆಂಡ್ ಹೇಳಿದರು, ಹೋಟೆಲಲ್ಲಿ ಬಿರಿಯಾನಿ ತಿಂದ್ವಲ್ಲ, ಆ ಬಿರಿಯಾನಿ ತಿನ್ನೋದಕ್ಕಿಂತ ಈ ಮನೇಲಿ ಪಲಾವ್ ಮಾಡಿದ್ದೆಲ್ಲ ಇದೇ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಆ ಹೋಟೆಲಿಗೆ ಹೋಗಿ ಸುಮ್ಮನೆ ಒಂದು ಬಿರಿಯಾನಿಗೆ 160 ರೂಪಾಯಿ ಕೊಟ್ಟು ತಿಂದ್ವಿ, ಸುಮ್ಮನೆ ವೇಸ್ಟ್. ಅದರ ಬದಲು ಮನೆಯಲ್ಲೇ ನಾವು ಚಿಕನ್ ತಂದು ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಷ್ಟು ಚೆನ್ನಾಗಿ ಪಲಾವ್ ಮಾಡಿದ್ದೆಲ್ಲ ಇದೇ ಎಷ್ಟೋ ಟೇಸ್ಟ್ ಉಂಟು ಅದಕ್ಕಿಂತ ಅಂತೇಳಿ. ಹೌದಲ್ವ, ನಾವು ನಿಜ ಹೇಳಿಸ್ತೇವೆ. ಹೋಗೋ ಬರೋ ದಾರಿಯಲ್ಲಿ ಎಲ್ಲಿಗಾದರೂ ಹೋದರೆ ನಿಜ ಹೇಳಬೇಕು, ಹೋಟೆಲಿಗೆ ಹೋಗಬಾರ್ದು. ಎಷ್ಟು ರೇಟ್ ಹಾಕ್ತಾರಂತ ಹೇಳಿದರೆ ಉಂಟಲ್ಲ, ಅದೇ ಹಣದಿಂದ ನಾವು ಮನೆಯಲ್ಲಿ ಚಿಕನ್ನು ಏನೋ ಒಂದು ತರಕಾರಿನ ತಂದು ಅಡುಗೆ ಮಾಡಿ ಊಟ ಮಾಡಿದರೆ ಅದರಲ್ಲಿ ಸಿಗುವಂಥ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ಅಷ್ಟು ನಾವು ಒಂದು ಸಲ ಎಷ್ಟೋ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ. ಹೋಟೆಲಿಗೆ ಹೋಗಿ ತಿಂದು ಅಲ್ಲಿ ಬಿಲ್ ಕೊಟ್ಟು ಬರುವಾಗಲೇ ನಮಗೆ ಅನಿಸೋದು ಯಾಕಾದರೂ ಬಂದಿದ್ದು. ಜಾಸ್ತಿ ಹೋಟೆಲ್ಗೆ ಕೂಡ ಹೋಗೋದಿಲ್ಲ ನಾವು. ಏನೋ ಅಷ್ಟು ಹಸಿವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ಹಸಿವಿದ್ದರೆ ಮಾತ್ರ. ಮತ್ತು ಬೆಳಗ್ಗೆ ಕೂಡ ಏನೂ ತಿಂದು ಹೋಗಿರಲಿಲ್ಲ ಅಂತ ಎನಿಸಿ ನಾವು ಮಧ್ಯಾಹ್ನ ಅಲ್ಲಿಗೆ ಕರ್ಕೊಂಡು ಹೋದ್ರು ಹಸ್ಬೆಂಡು. ನಾನು ಅಷ್ಟಾಗಲೇ ಹೇಳಿದೆ ಮನೆಗೆ ಹೋಗಿ ಅಡುಗೆ ಮಾಡ್ತೇನೆ ಬೇಗ ಅಂತ ಎನಿಸಿ. ಬೇಡ ಇನ್ನೇನು ಮಾಡೋದು, ಆಗಲೇ 4 ಗಂಟೆ ಹತ್ರ ಆಗಲಿಕ್ಕಾಗಿತ್ತು. ಮತ್ತು ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ ಅಂತ ಎನಿಸಿ ಹಾಗೆ ಹೋದ್ವಿ. ಆದರೂ ಹೋದದಕ್ಕೂ ಒಂದು ತೃಪ್ತಿ ಅಂತ ಇರಲಿಲ್ಲ ನಮಗೆ. ಕೊಟ್ಟದ್ದು ಇಷ್ಟು ಚಿಕ್ಕ ಪಲಾವಿಗೆ 160 ರೂಪಾಯಿ ತೊಗೊಂಡ್ರು. ಎಲ್ಲ ಸೇರಿಸಿ 400 ಬಿಲ್ ಮಾಡಿದರು. ಆವತ್ತೊಂದು ಸ್ವಲ್ಪ ಬೇಜಾರಾಯಿತು. ಹಾಗೆ ಮತ್ತು ಅದೇ ಗುಂಗಲ್ಲಿದ್ವಿ ಸ್ವಲ್ಪ ಹೊತ್ತು. ಮತ್ತು ಏನು ಮಾಡೋದು, ಒಂದೊಂದು ಸಲ ಈಗ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೀವು ಒಂದು ಲೈಕ್ ಕೊಡಿ.